ರಾಘವೇಂದ್ರ ಕುಮಾರ ನಿಮ್ಮ ಅಳಿಯನಾಗಿರುವಾಗ ಬರಸರಿಗೆ ಅರ್ಪಡಿಸುವಂತೆ ಅರ್ಪಡಿಸಿ ಈ ಮೂರು ಲೋಕದಿಂದ ಮುಕ್ತಗೊಳಿಸುತ್ತೇನೆ ಆ ಬಡ ಭಿಕಾರಿಗಳನ್ನು. ಈ ನಾಗೇಂದ್ರ ಅವೇನು ಶ್ರೀರಾಮನ್ ತಮ್ಮ ಲಕ್ಷ್ಮಣ ಮತ್ತ ಬರ್ತದಾರಲ್ರಿ ಚೋಟ್ ಮೆಣಸಿಕಾಯಿ ಇದ್ದಂಗ ಅದಾರ್ರಿ, ಚೋಟ್ ಮೆಣಸಿಕಾಯಿ ಇದ್ದಂಗ ಅದಾರ್ರಿ. ಅವರು ಇಡಬಾರ್ದು ಜನ ಇಟ್ಟಂದ್ರ ಬಾಳ ಕೆಟ್ಟ ಬಿಡ್ತಿದ್ರ ಮತ್ತ ಯಾಕಂದ್ರ ಅವರು ಈಗ ಹಸಿದು ಎಬ್ಬುಲಿ ಇದ್ದಂಗ ಅದಾರ್ರಿ, ಹಸಿದು ಎಬ್ಬುಲಿ ಇದ್ದಾರ್ರಿ. ನಾನು ಎರಡು ಕಾಳಿಂಗ ಸರ್ಪ ಒಂದು ಕಚ್ಚಿದರೆ ಮುಗಿಯಿತು ಅವರ ಕತೆ. ನಡೆದುಕೊಂಡು ಹೋಗುವುದೇ? ನೋ ನೆವರ್. ನನ್ನ ನಡೆಯುವ ನಿನ್ನ ಕಾಲುಗಳಿಗೆ ನೋವಾಗುವುದು, ಬಿಸಿಲು ಬಿರುಗಾಳಿಗೆ ನಿನ್ನ ಮುಖ ಬಾಡಿ ಹೋಗುವುದು ನನಗೆ. ನಾನಿಲ್ಲವೇ, ನಾನೇ ಕಾರನ್ನು ಡ್ರಾಪ್ ಮಾಡಿ ಬರುತ್ತೇನೆ. ಅದರ ಅವಶ್ಯಕತೆ ನನಗಿಲ್ಲ. ದೇವರು ನನಗೆ ಕಾಲು ಕೊಟ್ಟಿದ್ದಾನೆ. ಏನು ಆಶಾದೇವಿ, ಮನಸ್ಸಿಗೆ ಏನಾದರೂ ಗಾಯವಾಗಿದೆ ನನ್ನ ಲಗ್ನ? ಈ ನಿನ್ನ ತಳುಕು ಬಳುಕಿನ ನಟ್ಟ ರಾಣಿಗೆ ಮುಂದೆ ನಾನೇ ಒಡೆಯ. ಬಾ, ನಾನೇ ಕಾರ್ನೆಟ್ ಬಿಟ್ಟು ಬರುತ್ತೇನೆ. ಒಂದು ಸಾರಿ ಹೇಳಿದ್ರೆ ಅರ್ಥವಾಗೋದಿಲ್ವೇನೋ ನಿನಗೆ? ಕತ್ತೆ ಬಡವ ನಾನು ಬರ್ತೀನಿ. ಶಕುನಿ, ನನ್ನ ಮನಸ್ಸಿಗೆ ಏಕೋ ಬೇಸರವಾಗಿದೆ. ನಡೆ ಹೋಗೋಣ ತೋಟದ ಕಡೆಗೆ. ಆಯ್ತ್ರಿ ದಣ್ಯಾರ, ನಿನ್ನಿರಿ ಜತ್ತಿದಿಂದ 2 ಲೀಟರ್ 50 ತರ್ಸನ್ರಿ, 2 ಲೀಟರ್ ನೀರ್ ತಗೊಂಡ್ರಿ, ಅಲ್ಲೇ ಮುತ್ತಕ್ಕ ನೋಡಿ ನನ್ನ ಸ್ನಾಕ್ಸ್ ತಗೊಂಡ್ರಿ ಹುಂಚಿ ಗಿಡಕ್ಕೆ ಹೋಗ್ ನೋಡ್ರಿ. ಈಗ ದಣ್ಯಾರ ಹುಂಚಿ ಗಿಡಕ್ಕೆ ಹೋಗ್ ನೋಡ್ರಿ. ಆಮೇಲೆ ಸಂಜೆಗ್ರಿ ಬೆಂಕಿಲ ತಂದು ಕರ್ಸನ್ರಿ, ಮನೆಗೆ ಬೆಂಕಿಲ ತಂದು ಕರ್ಸನ್ರಿ. ನಡ್ರಿ ದಣ್ಯಾರ ಹೋಗಿ ನಡ್ರಿ. ಸೊಕ್ಕಿನ ಹೆಣ್ಣೆ, ನನ್ನ ಅವಶ್ಯಕತೆ ನಿನಗಿಲ್ಲ. ಈ ನಾಗೇಂದ್ರನೆಂದರೆ ಸಾಮಾನ್ಯನೆಂದು ತಿಳಿದುಕೊಂಡಿರುವೆಯಾ? ಒಮ್ಮೆ ಗುರಿ ಇಟ್ಟರೆ ಮುಗಿಯಿತು ಆಶಾ. ಏನವಳ ರೂಪ! ಕವಿದ ಕತ್ತಲೆಯಲ್ಲಿ ಕೋಲ್ಮಿಂಚಿನ ಪ್ರಕಾಶವು ಜಗಜಗಿಸುವಂತೆ ಮಿಂಚುತ್ತಿರುವಳಲ್ಲ ಆಶಾ. ಏನೆಂದು ವರ್ಣಿಸಲಿ ಈ ನಿನ್ನ ಸೌಂದರ್ಯದ ಸೊಬಗನ್ನು? ಆಶಾ, ಒಂದಿಕೊಂಡು ನನ್ನನ್ನು ಒಪ್ಪಿಕೊಳ್ಳಬಾರದು.
ನಾಗೇಂದ್ರನೇ ಅಲ್ಲ. ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಈಗ ನನ್ನ ಮೈದುನರು ಬಂದು ನನ್ನ ಅಣ್ಣದಿರು ಎಲ್ಲಿ ಅಂತ ಕೇಳಿದ್ರಿ, ನಾನು ಏನು ಅಂತ ಹೇಳಿ, ಎಲ್ಲಿ ಇದ್ದಾರೆ ಅಂತ ಹೇಳಿ, ದೇವರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮೈದುನರು ಹೊಲದಿಂದ ತುಂಬಾ ಹಸಿದು ಬಂದಿರ್ತಾರೆ, ಅವರಿಗೆ ನಾನು ಅಡಿಗೆ ಮಾಡಬೇಕು. ಅಣ್ಣ ಅಣ್ಣ ಅತ್ತಿಗೆ ಅತ್ತಿಗೆ ಯಾಕಪ್ಪ ಹೊಲದಿಂದ ಬರೋದಕ್ಕೆ ತಡಪಾಯ್ತಲ್ಲ? ಹೊಲದಲ್ಲಿ ತುಂಬಾ ಕೆಲಸ ಇತ್ತು ಅತ್ತಿಗೆ, ಅದನ್ನ ಮುಗಿಸಿ ಬರೋದ್ರೊಳಗೆ ತಡವಾಯ್ತು. ಹೌದು ಅತ್ತಿಗೆ, ನಾಳೆ ಬಸವ ಜಯಂತಿ ಹಬ್ಬ. ಈ ಎತ್ತಿಗೆ ಮೈ ತೊಳೆದು ಸ್ನಾನ ಮಾಡಿಸಿ ಬಣ್ಣ ಹಚ್ಚಬೇಕು. ಅದಕ್ಕೆ ನಾಳೆ ದಿವಸ ಹೊಲಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಎಲ್ಲ ಕೆಲಸವನ್ನು ಮುಗಿಸಿ ಬಂದಿದ್ದೇವೆ. ಹೌದು ಅತ್ತಿಗೆ, ಈ ನಾಡಿನ ದೊರೆ ಮಾತನಾಡಿದ ಮೂಕದನ ವರ್ಷವೆಲ್ಲ ದುಡಿದು ಬೆಂಡಾಗಿರುವ ನಮ್ಮ ಬಸವಣ್ಣನನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನೆ. ಅದಕ್ಕೆ ಹಿರಿಯರು ಒಂದು ಹಾಡನ್ನು ಹೇಳಿದ್ದಾರೆ, ತಾವು ಅಪ್ಪಣೆ ಕೊಟ್ಟರೆ ಹಾಡುತ್ತೇನೆ. ಹಾಡು ಮೈದುನ, ಹಾಡು ಹಾಡಿದ್ರೆ ಈ ರಾಗ ಬರುತ್ತೆ ಅಂತೆ. ಹಾಡು ಖಂಡಿತವಾಗಿ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಡಿಸುವ ಸಾಧನ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಡಿಸುವ ಸಾಧನ, ದುಡಿಮೆಯೇ ಬಡತನ ಅಡಿಸುವ ಸಾಧನ. ಸಿಕ್ಕಾಕೊಂಡಿದೆ ಎಂದು ಕಾಣುತ್ತದೆ. ಧರ್ಮ ದೇವತೆ ಅಂತ ಇರುವ ನಿಮಗೆ ಯಾರಿಂದ ತೊಂದರೆ ಆಯ್ತು ಹೇಳಮ್ಮ? ಈಗಲೇ ನಂದವನ್ನು ತಂದು ನಿನ್ನ ಪಾದದಲ್ಲಿ ಹಾಕುತ್ತೇನೆ. ಕಾರ್ತಿವೀರ್ಯಾರ್ಜುನನ ಪದದಿಂದ ರೇಣುಕಾ ರಾಜ್ಯದ ಹತನಾದ ಸುದ್ದಿಯನ್ನು ಕೇಳಿದ ವೀರ ಪರಶುರಾಮನು ಕ್ಷತ್ರಿಯ ವಂಶವನ್ನು ಕೊಂದು ಹಾಕಿಕೊಂಡು ನಿಮಗೆ ತೊಂದರೆ ಕೊಟ್ಟರಲ್ಲ ಕೊಂದು ಹಾಕುತ್ತೇನೆ. ಯಾರೆಲ್ಲ ತೊಂದರೆ ಆಗಿದೆ ಹೇಳತ್ತಿಗೆ? ಅತ್ತಿಗೆ, ಬೇಸಾಯನ ಮನೆಗೆ ಹೋದ ಅಣ್ಣ ಇನ್ನೂ ಬಂದಿಲ್ಲವೇ? ಅವರು ಮನೆಯಲ್ಲಿ ಇದ್ದರೇನಪ್ಪ, ಬರೋದಕ್ಕೆ ಸಾಧ್ಯ. ಅತ್ತಿಗೆ ಏನು ಹೇಳುತ್ತಿರುವುದು? ಏನಾಯ್ತು ನನ್ನ ದೇವರಿಗೆ? ಅವರನ್ನು ಸುಮ್ಮನೆ ಬಿಡಲಾರೆ, ಈಗಲೇ ತುಂಡರಿಸಿ ಹಾಕುತ್ತೇನೆ. ಬೇಗ ಹೇಳು ಅತ್ತಿಗೆ, ಅಣ್ಣನಿಗೆ ಏನಾಯ್ತು ಎಂದು? ಏನು ಅಂತ ಹೇಳಿ ಬೈದಿಲ್ಲ, ಯಾವ ಬಾಯಿಂದ ಹೇಳಿ ಆ ಘಟನೆಯನ್ನ? ತಂದೆ ತಾಯಿಗಳನ್ನು ಕಳೆದುಕೊಂಡ ನಮಗೆ ಕೈ ತುತ್ತು
ಕಥ ಎಂದು ಕುದಿಯುತ್ತದೆ. ಶ್ರೀರಾಮ ಲಕ್ಷ್ಮಣನಂತೆ ಇರುವ ಸೋದರರು ಎಂದೂ ಕಣ್ಣೀರಾಗಿದ್ದವರಲ್ಲ. ಹೇಳುವ ಅತ್ತಿಗೆ ಅಣ್ಣನಿಗೆ ಈ ನಾಡಿನ ರೈತನಿಗೆ ಕೇಡು ಬಗೆದವನನ್ನು ಬೇರು ಸಮೇತ ಕಿತ್ತಿ ಹಾಕುತ್ತೇನೆ. ಎಂದಿನಂತೆ ನಾವಿಬ್ಬರು ತೋಟದ ದಾರಿ ಹಿಡಿದು ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ದೇಸಾಯಿಯವರನ್ನು ಹಾಗೂ ಅವರ ಮಕ್ಕಳನ್ನು ಯಾರೋ ಪಾಪಿಗಳು ಕೊಂದು ಹಾಕಿದ್ರು. ಅದನ್ನು ನೋಡಿದ ನಾವು ಇಲ್ಲಿ ಬಂದೆವು. ಆಮೇಲೆ ಆ ದೇಸಾಯಿಯವರಿಗೂ ನೀರು 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 ಅಂತ ಕೂಗ್ತಾ ಇದ್ರು. ನಿಮ್ಮ ಅಣ್ಣನವರು ನೀರು ತೆಗೆದುಕೊಂಡು ಬಂದರು. ನಾವು ದೇಸಾಯಿಯವರ ಬಾಯಿಗೆ ನೀರು ಹಾಕುವಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆದ್ರೆ ಅಷ್ಟರಲ್ಲಿ ರಾವಣ ಹಾಗೂ ಪೊಲೀಸರು ಬಂದು ಇವರೇ ಅದನ್ನು ಕೊಲೆ ಮಾಡಿದ್ದಾರೆ ಅಂತ ತಿಳಿದುಕೊಂಡು ಪೊಲೀಸರು ನಿಮ್ಮ ಅಣ್ಣನನ್ನು ಜೈಲಿಗೆ ಎಳೆದುಕೊಂಡು ಹೋಗಿದ್ದಾರಪ್ಪ, ಜೈಲಿಗೆ ಎಳೆದುಕೊಂಡು ಹೋಗಿದ್ದಾರೆ. ಇದೆಲ್ಲ ದುಷ್ಟ ರಾವಣನ ಕೈವಾಡವಿದೆ ಎಂದು ಕಾಣುತ್ತದೆ. ಲೇ ರಾವಣ, ನಿನ್ನ ರಕ್ಷಣೆಗೆ ಸಪ್ತ ಸಾಗರಗಳು ಗಿರಿಪರ್ವತಗಳು, ಅಷ್ಟ ದಿಗ್ಗಜರು ಎದುರಾದರೂ ಸರಿ ಅವರ ರುಂಡವನ್ನು ತೆಗೆದು ಹಾಕುವ ತನಕ ನನಗೆ ಸಮಾಧಾನವಿಲ್ಲ. ಹೌದು ಮೇಲೆ ತಮ್ಮ, ಆ ನೀಚ ರಾವಣನ ಸಂಹಾರ ಮಾಡಿ ನಮ್ಮ ಅಣ್ಣನನ್ನು ಬೆಳೆಸಿಕೊಂಡು ಬರೋಣ. ಇಲ್ಲಿ ಬಂದಿರ ದುಡುಕು ಬದು ಕೆಡುಕು ಅಂತ ಹೇಳ್ತಾರೆ. ಆದ್ರೆ ಪ್ರತ್ಯಕ್ಷ ಕಂಡು ಕೂಡ ಪ್ರಮಾಣಿಸಿ ನೋಡ್ಬೇಕು ಅಂತ ಬಲ್ಲವರು ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ನೀವು ಈಗ ಈ ರೀತಿ ಕೋಪಗೊಳ್ಳೋದು ಸರಿಯಲ್ಲ. ಸ್ವಲ್ಪ ಶಾಂತರಾಗಿ. ಎಲ್ಲಿದ್ದಾಳೆ ಅತ್ತಿಗೆ ಆ ನಿನ್ನ ದುರ್ಗಾಮಾತೆ? ಶಿಲೆಯಾಗಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಶ್ರೀಮಂತರ ಗುಂಡಾಗಳ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾಳೆ. ನನಗೆ ಅಪ್ಪರ ಕೊರೆ ಕರುನಾಡಿನ ಕ್ರಾಂತಿವೀರ ಸಂಗೊಳ್ಳಿ ರಾವಣನಂತೆ ಹೋರಾಡಿ ಆ ರಾವಣನ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಬೇಡಿ ಮೈದುನ ಬೇಡಿ. ಯಾಕಂದ್ರೆ ಕಡು ಕೋಪ ಬಂದಾಗ ತಡೆದುಕೊಳ್ಳುವವನೇ ಜ್ಞಾನ ಅಂತ ಹೇಳ್ತಾರೆ. ಅದು ಅಲ್ಲದೆ ಹೊಲದಲ್ಲಿ ದುಡಿದು ತುಂಬಾ ಹಸಿವಾಗಿರ್ಬೇಕು. ನಿಮ್ಗೆ ಊಟ ಬಡಿಸ್ತೀನಿ, ಬಾಳಪ್ಪ ಹೋಗೋಣ. ಅತ್ತಿಗೆ, ಎಂಥ ಹೃದಯವಂತಿಕೆ ನಿಮ್ಮದು. ಮನಸ್ಸಿನಲ್ಲಿ 108 ನೋವು ತುಂಬಿಕೊಂಡರು. ನಮ್ಮ ಮೇಲೆ ಎಷ್ಟೊಂದು ಮಮತೆ ನಿಮಗೆ. ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನನಗೆ ಸಂಕಟವಾಗುವುದು. ಹೌದು ಅತ್ತಿಗೆ, ತಾಯಿಯ ಪ್ರೀತಿಯ ಕಾಣದ ನಮಗೆ, ಹೆತ್ತು ತಾಯಿಗಿಂತಲೂ ಹೆಚ್ಚು ಜೋಪಾನ ಮಾಡಿದ ನಿಮಗೆ ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕೆ ಜಗತ್ತೇ ಸಾರಿ ಹೇಳುತ್ತದೆ, ಹೆಣ್ಣು ಜಗದ ಕಣ್ಣು ಎಂದು. ಅದೇನೇ ಇರಲಿ ಅತ್ತಿಗೆ, ಆಕ್ರೋಶ ಬರೋ ತನಕ ಒಂದು ಹನಿ ಮೈದುನ, ಹಾಗೆಲ್ಲ ಹಠ ಹಿಡಿಬಿಡಿ. ಬನ್ನಿ, ಗೊತ್ತಾಯ್ತು. ಎಲ್ಲರೂ ಸೇರಿ ಒಟ್ಟಿಗೆ